ಸ್ತೋತ್ರಕರ್ತನೆ, ಸ್ತೋತ್ರಪ್ಪ. ಸಾಕ್ಷಿ ಹೇಳಿದಂಥವರೆಲ್ಲರೂ ಸಾಕ್ಷಿ ನೆಲೆಗೊಳ್ಳುವಂತೆ ನಿನ್ನ ದಾಸನ ಮರೆಸಿ ವಾಕ್ಯದಿಂದ ಬಲಪಡಿಸಬೇಕನ್ನು ಪ್ರಾರ್ಥಿಸ್ತೇನೆ. ಬಂದಿರುವಂಥ ಪ್ರತಿಯೊಬ್ಬರಿಗೂ ಲೋಕದ ಆಶೀರ್ವಾದ ಅಂದರೆ ಇಹಲೋಕದ ಆಶೀರ್ವಾದ ದೊರೆಯಬೇಕಾದರೆ ಪರಲೋಕದ ಆಶೀರ್ವಾದವೂ ಬೇಕಾಗಿದೆ. ನಿನ್ನ ದಾಸನ ಮರೆಸಿ ಆ ವಾಕ್ಯವನ್ನು ಬೀಜವನ್ನು ಬಿತ್ತಲ್ಪಟ್ಟು ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಅವರವರ ಹೃದಯದಲ್ಲಿ ಅವರ ಅಗತ್ಯಗಳು ಏನಿದೆ ಎಂದು ನಾನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನೀನು ಅರಿತಿದ್ಯಪ್ಪ. ನನ್ನನ್ನು ಮರೆಸಿ ಪ್ರತಿಯೊಬ್ಬರಿಗೂ ಅವರ ಅಗತ್ಯಕ್ಕೆ ತಕ್ಕ ಹಾಗೆ ವಾಕ್ಯದಿಂದ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ದೇವರ ಅದ್ಭುತವಾದ ಒಂದು ಮಾತನ್ನು ನಮಗೆ ತಿಳಿಯಪಡಿಸ್ತಾರೆ. ಮತ್ತೊಂದು ಆರ್ತಿ ನಿಮ್ಮೆಲ್ಲನೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹಾರೈಸಿ ಶುಭವನ್ನು ಕೊಡ್ತೇನೆ. ಈ ತಿಂಗಳು ಕೂಡ ಒಂದು ವಾಗ್ದಾನವನ್ನು ನಮಗೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ 613 ವಾಗ್ದಾನಗಳಿದೆ. ಹಳೆ ಒಡಂಬಡಿಕೆ ಮಾತ್ರನೇ 613 ಐತೆ. ಇನ್ನು ಹೊಸ ಒಡಂಬಡಿಕೆ ಇದೆರಡು ಸೇರಿದ್ರೆ ಕೆಲವು ಸೇವಕರುಗಳು ಹೇಳ್ತಾರೆ 10,000 ಮೇಲ್ಪಟ್ಟು ವಾಗ್ದಾನಗಳಿದೆ. ಅಂದರೆ ದೇವರ ವಾಕ್ಯಗಳಲ್ಲಿ ವಾಗ್ದಾನಗಳಲ್ಲಿ ಕೆಲವು ಸಮಯ ಆಶೀರ್ವಾದವನ್ನು ನಾವು ಕಾಣುತ್ತೀವಿ, ಕೆಲವು ಸಮಯ ಎಚ್ಚರಿಕೆಯನ್ನು ಕಾಣ್ತೀವಿ. ಹಲ್ಲೆಲೂಯಾ. ದೇವರ ವಾಗ್ದಾನದಲ್ಲಿ ಕೆಲವು ಸಮಯ ಆಶೀರ್ವಾದ ಇರುತ್ತೆ, ಕೆಲವು ಸಮಯ ಎಚ್ಚರಿಕೆ ಇರುತ್ತೆ. ಇವತ್ತಿನ ದಿವಸದಲ್ಲಿ ನಮಗೆ ಎಚ್ಚರಿಕೆಯನ್ನು ಆಶೀರ್ವಾದವನ್ನು ಎರಡನ್ನೂ ದೇವರು ತೋರಿಸ್ಕೊಡ್ತಾರೆ. ರೋಮಾಪುರದ ಬಗ್ಗೆ 12ನೇ ಅಧ್ಯಾಯ 21ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ. ತುಂಬ ಪ್ರಶ್ನೆ. ಈ ಪ್ರಶ್ನೆಗೆ ಮಾತ್ರ ನಾವೆಲ್ಲರೂ ಸಿದ್ಧರಾಗಿ ಇರ್ತೀವಿ. ಯಾಕಂದರೆ ಇವತ್ತು ವಿಶ್ವಾಸಿಗಳಲ್ಲಿ ಕ್ರೈಸ್ತರಲ್ಲಿ ಇರುವಂಥ ಕಾಡ್ತಾ ಇದೆ ಈ ಪ್ರಶ್ನೆ. ಏನಂತ ಗೊತ್ತಾ? ನಾವು ಒಳ್ಳೇದನ್ನು ಮಾಡ್ತಾ ಇದ್ದೀವಿ, ಆದರೆ ನಮಗೇನು ನಡೀತಾ ಇದೆ? ಕೆಟ್ಟದ್ದು ನಡೀತಾ ಇದೆ. ನಾನು ಯಾರಿಗೂ ಕೆಟ್ಟದೇ ಬಯಸಿಲ್ಲ, ನಾನು ಎಲ್ಲವನ್ನು ಒಳ್ಳೆಯದೇ ನೆನೆಸ್ಕೊಳ್ತಾ ಇದ್ದೀನಿ. ನನ್ನ ಸ್ವಂತದಲ್ಲಾಗ್ಬೋದು, ಬಳಗದಲ್ಲಾಗ್ಬೋದು, ನನ್ನ ಸುತ್ತಮುತ್ತಲಿರೋರ ಬಳಿ ಆಗ್ಬೋದು, ನಾನು ಅವ್ರನ್ನ ಯಾವಾಗಲೂ ಒಳ್ಳೆಯದೇ ಆಗ್ಬೇಕಂತ ನೆನೆಸ್ತೀನಿ. ಆದರೆ ಇವತ್ತು ನನಗೆ ಕೆಟ್ಟತನವೂ ಆಗಿದೆ, ಕೆಟ್ಟತನವೇ ನಡೆಯುತ್ತೆ. ಅದಕ್ಕೆ ದೇವರು ಇವತ್ತು ಅದನ್ನು ಮೊದಲನೇ ಪದವನ್ನೇ ನಿಮ್ಗೆ ತಿಳಿಸ್ತಾರೆ. ಕೆಟ್ಟತನಕ್ಕೆ ಸೋತು ಹೋಗದೆ. ಕೆಲವು ಸಮಯ ನನಗೆ ಒಳ್ಳೆ ಗಂಡನೇ ಸಿಕ್ಕಿಲ್ಲ, ಏನಂತೆ ಒಳ್ಳೆ ಗಂಡ ಸಿಕ್ಕಿಲ್ಲ ಅಂತ ಸೋತು ಹೋಗ್ತೀವಿ. ಏನೋ ಒಂದು ಕೆಟ್ಟತನ ಕಾಣಿಸ್ತಾ ಇದೆ ಅಂತ ಗಂಡನಲ್ಲಿ. ಕೆಲವು ಸಮಯ ಒಳ್ಳೆ ಹೆಂಡತಿ ನನಗೆ ಸಿಗಲೇ ಇಲ್ಲ, ಏನಂತೆ ಹೆಂಡತಿ ಸಿಗಲಿಲ್ಲ. ಗಂಡ ಹೆಂಡತಿ ಸಿಕ್ಕಿದ್ರೆ ನಮಗೆ ಒಳ್ಳೆ ಮಕ್ಕಳೇ ಹುಟ್ಟಲಿಲ್ಲ, ಏನಂತೆ ಒಳ್ಳೆ ಮಕ್ಕಳು ಹುಟ್ಟಲಿಲ್ಲ. ಇದೆಲ್ಲ ದಾಟಿ ಬಂದರೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಯಾರಿಲ್ಲ ಅಂತ? ಒಳ್ಳೆ ಫ್ರೆಂಡ್ಸ್ ಇಲ್ಲ. ಇನ್ನು ಕೆಲಸಕ್ಕೆ ಅಂತ ಹೋದ್ಮೇಲೆ ಈಗೆಲ್ಲ ಟೀಮ್ ಲೀಡ್ರು, ಮ್ಯಾನೇಜರು, ಸೂಪರ್ವೈಸರು ಇವರು ಇರ್ತಾರೆ. ಇಂಥವ್ರು ನಮಗೆ ಒಳ್ಳೆಯವರಾಗಿ ಸಿಗಲಿಲ್ಲ. ಒಳ್ಳೆ ಟೀಮ್ ಲೀಡರ್ ಇಲ್ಲ, ಒಳ್ಳೆ ಮ್ಯಾನೇಜರ್ ಇಲ್ಲ, ಒಳ್ಳೆ ಸೂಪರ್ವೈಸರ್ ಇಲ್ಲ. ಇವರಿಂದ ನನಗೇನು ಸಿಗ್ತಾ ಇದೆ? ಕೆಟ್ಟತನವು, ಕೆಟ್ಟದೇ ನನಗೆ ಬಯಸ್ತಾರೆ ಅನ್ನೋ ಚಿಂತೆಗೊಳಗಾಗ್ಬಿಡ್ತೀವಿ. ಕೆಲವು ಸಮಯ ನಾನು ಒಳ್ಳೆ ಕೆಲಸ ಮಾಡಿದೆ, ಸೂಪರಾಗಿ ಮಾಡಿದೆ, ಆದರೆ ನಮ್ಮ ಓನರ್ ಮೆಚ್ಕೊಂಡಿಲ್ಲ. ಅದು ಕೆಲಸಕ್ಕೆ ಬಾರದೇ ಇರೋಂಥ ವಿಷಯನ ಒಬ್ರು ಮಾಡ್ತಾರೆ, ಅದು ಚೆನ್ನಾಗಿದೆ ಅಂತಾರೆ. ನೀನು ಎಷ್ಟೇ ಸರಿಯಾಗಿದ್ರೂ ಕೂಡ ನಮ್ಮದು ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಮಾಡಿರೋ ತಪ್ಪನ್ನು ಅವ್ರು ಮುಚ್ಚಿ ಹಾಕಿ ಅವ್ರು ಸರಿ ಇದೆ ಅಂತ ಹೇಳ್ತಾರೆ. ಏನು ಮಾಡೋದಿದ್ದೇವೆ? ಲೈಫೇ ಒಂದು ಚಾಲೆಂಜಿಂಗ್ ಆಗಿಬಿಟ್ಟಿದೆಯಲ್ಲ. ಕೆಲಸದಾಗ ಮಾಡಿದ್ರು ಕೂಡ ನಮಗೆ ಅದ್ರಲ್ಲಿ ತೃಪ್ತಿ ಇಲ್ಲ ಅವರಿಗೆ. ಈ ರೀತಿಯಾದ ಹೋರಾಟಗಳು ಬರುತ್ತೆ. ಯಾಕಂದರೆ ಕೆಲವು ಓನರ್ ಹೇಳ್ತಾರೆ, ಈ ಕೆಲಸನ ನಾನು ಕೂಡ ಮಾಡ್ತಿದ್ದೆ, ಅವನು ಕೂಡ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಓನರ್ ಹೇಳ್ತಾನೆ, ಈ ಕೆಲಸನ ಅವನು ಮಾಡ್ತಾನೆ, ನೀನೇನು ಸ್ಪೆಷಲ್ಲು ಅಂತಾನೆ. ಆದರೆ ನಮಗೆ ಗೊತ್ತು ನಾವು ಅದಕ್ಕೇನು ಪ್ರಯಾಸ ಪಟ್ವಿ, ಏನೆಲ್ಲ ಮಾಡಿದ್ವಿ ಅಂತೇಳಿ. ಇದೇ ವಿಷಯಗಳು ನಮ್ಮ ಸುತ್ತಮುತ್ತ ಯಾವಾಗಿರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಕ್ರೈಸ್ತರಲ್ಲಿ ವಿಶ್ವಾಸಿಗಳು ಕಾಣುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಬರೀ ವಿಶ್ವಾಸಿಗಳಿಗೇನೆ, ಕ್ರೈಸ್ತರಿಗೇನೆ, ಅನ್ಯರಿಗಲ್ಲ. ಯಾಕಂದರೆ ಈ ವಾಕ್ಯ ಹೇಳಲ್ಪಟ್ಟಿರೋದೇ ಅಪೊಸ್ತಲನಾದ ಪೌಲನ ಮೂಲಕ ಯೇಸು ಕ್ರಿಸ್ತನು ರೋಮ ಪಟ್ಟಣಕ್ಕೆ ಹೇಳ್ತಾ ಇರುವಂಥ ಮಾತಿದು.
ಯಾರು ಹೇಳ್ತಾ ಇರುವಂಥ ಮಾತಿದು? ರೋಮ ಪಟ್ಟಣದಲ್ಲಿರುವಂಥ ಜನಗಳಿಗೆ ಅಪೊಸ್ತಲನಾದ ಪೌಲನ ಮೂಲಕ ದೇವರು ಏನಂತ ಹೇಳ್ತಿದ್ದಾರೆ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಸೊ ಕೆಟ್ಟತನಕ್ಕೆ ನಾವು ಸೋತು ಹೋಗಬಾರ್ದು. ಅಂದರೆ ನಮಗೆ ಕೆಟ್ಟದ್ದು ನಡೆದಾಗ ನಾವು ಸೋತು ಹೋಗಬಾರ್ದಂತೆ. ಅದನ್ನೇ ದೇವರು ಹೇಳ್ತಾರೆ. ಅದಕ್ಕೆ ಇಷ್ಟೆಲ್ಲ ಹೇಳಿದೆ. ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಫ್ರೆಂಡ್ ಆಗಲಿ, ಕೆಲಸದಲ್ಲೇ ಆಗಲಿ, ಅವ್ರ ಮ್ಯಾನೇಜರ್ ಆಗ್ಬೋದು, ಸೂಪರ್ವೈಸರ್ ಆಗ್ಬೋದು, ಓನರ್ ಆಗ್ಬೋದು, ಯಾರೇ ಆದರೂ ಸರಿ, ಅವರು ಏನೇ ಹೇಳಿದ್ರು ಕೂಡ ನೀನೇನಾಗಬಾರ್ದು, ಸೋತು ಹೋಗಬಾರ್ದು. ಇದು ಮಾತು. ನಾವು ಸೋತು ಹೋದರೆ ಶತ್ರುಗೆ ದಾರಿ ಕೊಟ್ಟೆವು. ದೇವರು ಹೇಳ್ತಾರೆ, ಈಗ ಇಷ್ಟು ಮಾತ್ರವಲ್ಲ, ಇನ್ನೊಂದು ಕಡೆ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಇರುವಂಥ ಒಂದು ಶೋಧನೆ, ಕಷ್ಟ ಏನು ಅಂತ ಹೇಳಿದ್ರೆ, ಕೆಲವು ಅಂಧ ಭಕ್ತರು ಇದ್ದಾರೆ ಇವತ್ತು. ಯಾವ ಭಕ್ತರು? ಅಂಧ ಭಕ್ತರು. ಅವರಿಗೆ ತಲೆ ಬಾಲ ಗೊತ್ತಿಲ್ಲ, ಮಧ್ಯದಲ್ಲಿ ಮಾತ್ರ ಗೊತ್ತಿದೆ. ಅದನ್ನ ಹಿಡ್ಕೊಂಡು ನೇತಾಡ್ತಾ ಇರ್ತಾರೆ, ಇದೇ ಸರಿ ಅಂತ. ತಲೆನೂ ಗೊತ್ತಿಲ್ಲ, ಬಾಲನೂ, ಅಂದರೆ ಆರಂಭನೂ ಗೊತ್ತಿಲ್ಲ, ಅಂತ್ಯನೂ ಗೊತ್ತಿಲ್ಲ, ಮಧ್ಯದಲ್ಲಿ ಹಿಡ್ಕೊಂಡು ನಾವು ಹೇಳಿದ್ದೇ ಸರಿ ಅಂತ ಹೇಳುವಂಥ ಅಂಧ ಭಕ್ತರುಗಳು ಈ ಭೂಮಿ ಮೇಲಿದ್ದಾರೆ. ಅವ್ರ ಜೊತೆ ಕೆಲವು ಸಂಘಟನೆಗಳಿದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಕ್ರೈಸ್ತರಿಗೆ ಆಗುವ ಕೆಟ್ಟದ್ದು ಏನು ಅಂತ ಹೇಳ್ತೀನಿ ತಿಳ್ಕೊಳ್ಳಿ. ಬಡವರಿಗೆ, ನಿರ್ಗತಿಗರಿಗೆ ಏನೋ ಒಂದು ಅಗತ್ಯ ಇರುತ್ತೆ. ಆ ಅಗತ್ಯನ ಪೂರೈಸುವುದಕ್ಕೆ ಒಂದು ವೇಳೆ ಬಟ್ಟೆ ಇರ್ಬೋದು, ಅಥವಾ ಒಂದು ಪುಸ್ತಕ ಇರ್ಬೋದು, ಮಕ್ಕಳಿಗೆ ಏನೋ ಒಂದು ಅಗತ್ಯ, ಇನ್ನು ಮುಂತಾದವಿದೆ. ಅದನ್ನೇನಾದ್ರು ನೀವು ಕೊಟ್ರಿ ಅಂತ ಇಟ್ಕೊಳ್ಳಿ. ಕ್ರೈಸ್ತರು ಇವರೇನು ಹೇಳ್ತಾರೆ ಗೊತ್ತಾ? ಈ ಅಂಧ ಭಕ್ತರು, ಈ ಸಂಘಟನೆಗಳು, ಇವರು ಅವರಿಗೆ ಆಮಿಷ ಒಡ್ಡಿ, ಏನಂತೆ? ಆಮಿಷ ಒಡ್ಡಿ. ಇನ್ನು ನಮ್ಗೆ ಅರ್ಥ ಆಗಬೇಕು ಅಂದರೆ ಅವ್ರನ್ನ ಪುಸಲಾಯಿಸಿ, ಏನಂತ ಹೇಳ್ಬೋದು? ಆಸೆ ತೋರಿಸಿ, ನಮ್ಮ ಹತ್ರ ಬಂದರೆ ನಿಮ್ಗೆ ಇದನ್ನು ಕೊಡ್ತೀವಿ ಅಂತೇಳಿ ಅವ್ರನ್ನ ಬ್ರೈನ್ ವಾಶ್ ಮಾಡಿ, ಈ ರೀತಿಯಾಗಿ ಅವ್ರನ್ನ ಕರ್ಕೊಂಡೋಗಿ ಬಲವಂತದಿಂದ ಮತಾಂತರ ಮಾಡ್ತಿದ್ದಾರೆ ಅನ್ನೋ ಆರೋಪ. ಯಾರ ಮೇಲೆ? ವಿಶ್ವಾಸಿಗಳ ಮೇಲೆ, ಕ್ರೈಸ್ತರ ಮೇಲೆ. ನೋಡಿ, ಇಂಥ ಕೆಟ್ಟತನವು ನಮ್ಮ ಸುತ್ತಲೂ ಇರ್ತವೆ, ಕುಟುಂಬದಲ್ಲಿ, ಸಮಾಜದಲ್ಲಿ. ಆದರೆ ನಾವೇನಾಗಬಾರ್ದು? ಸೋತು ಹೋಗಬಾರ್ದು. ಸೋತು ಹೋಗಬಾರ್ದು ಅನ್ನೋದೇ ಇವತ್ತಿನ ಮಾತು. ಕೆಟ್ಟತನಕ್ಕೆ ನೀವು ಸೋತು ಹೋಗಬಾರ್ದು. ನೆನಪಿನಲ್ಲಿ ಚೆನ್ನಾಗಿ, ವಿರೋಧಿ ಇಲ್ಲ ಅಂದರೆ, ಶತ್ರು ಇಲ್ಲ ಅಂದರೆ ನಮ್ಗೆ ಯುದ್ಧನೇ ಇಲ್ಲ. ನಮ್ಗೆ ಯಾರು ಇರಬೇಕು? ವಿರೋಧಿ ಇರಬೇಕು. ಶತ್ರು ಇದ್ರೆ ನಾವಾಗಲೇ ಯುದ್ಧ. ಇವಾಗ ಯಾರು ವಿರೋಧಿನೇ ಇಲ್ಲ ಅಂದರೆ ಎಲ್ಲರೂ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ರೆ ಯುದ್ಧ ಮಾಡೋ ಅವಶ್ಯಕತೆನೇ ಇಲ್ವಲ್ಲ. ಸೊ ಶತ್ರು ನಮ್ಗೆ ಯಾರಾಗಿದ್ದಾನೆ? ಸೈತಾನ ಆಗಿದ್ದಾನೆ. ಅವನಿದ್ದರೆ ನಮಗೆ ಕೇಡನೆ ಮಾಡೋದು. ಸೊ ಅವನು ಇರೋದ್ರಿಂದ ನಾವೇನು ಮಾಡ್ತೀವಿ? ದೇವರನ್ನ ಮೊಣಕಾಲಕ್ಕೆ ಬೇಡ್ತೀವಿ. ಇಲ್ಲಿವರೆಗೂ ನಾವೆಲ್ಲ ಏನು ಅಂದರೆ, ಕೆಲವು ನಮಗೆ ಮಾತಿದೆ, ಸಾಯೋವಾಗ ಏನಂತ ಹೇಳ್ತಾರಂತೆ? ಸಾಯೋವಾಗ ಶಂಕರ ಶಂಕರ ಅಂದ್ರಂದ್ರೆ, ಅಲ್ಲಿವರೆಗೂ ಹೆಂಗ್ ಬೇಕಾದ್ರೂ ಬದುಕೋದು ಭೂಮಿ ಮೇಲೆ. ಆದರೆ ಆ ರೀತಿಯಲ್ಲ ಯೇಸು ಕ್ರಿಸ್ತನ ಬಳಿ ಮೊದಲೇ ಎಚ್ಚರಿಕೆ ಬೇಕು. ದೇವರು ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಅದಕ್ಕೆ ಅವರ ಮಾರ್ಗ, ಅವರ ಸತ್ಯ, ಅವರ ಜೀವ, ಅವರ ಮಾರ್ಗದಲ್ಲಿ ನಡೆದ್ರೆ ಕ್ಲಿಯರ್ ಆಗಿ ನಾವು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರ್ತೀವಿ. ಅದನ್ನೇ ದೇವರು ಇವತ್ತು ನಮಗೆ ತಿಳಿಯಪಡಿಸ್ತಾರೆ. ಆ ಶತ್ರು ನಮ್ಮನ್ನು ಏನಾದರೂ ಮಾಡಿ ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾನೆ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವಂಥ ಯೇಸು ಅದಕ್ಕೆ ರೋಮ ಪಟ್ಟಣದವರಿಗೆ ಹೇಳ್ಕೊಡ್ತಿದ್ದಾರೆ. ನಿನ್ನ ಕೆಟ್ಟದ್ದು ನಡೆಯುತ್ತೆ. ಯಾಕಂತ ಹೇಳಿದ್ರೆ, ನಾನು ನೆಕ್ಸ್ಟ್ ವೀಕ್ ನಿಮಗೆ ಇದನ್ನು ತಿಳಿಸ್ತೀನಿ. ರೋಮ ಪಟ್ಟಣ ಅಂದರೆ ಇವತ್ತು ರೋಮನ್ ಕೆಥೋಲಿಕ್ ಅಂತ ಇದ್ದಾರೆ ನೋಡಿ, ಆ ಒಂದು ಪಂಗಡ, ಅವರನ್ನು ನಾವು ನೋಡೋ ದೃಷ್ಟಿನೇ ಬೇರೆ ಆಗಿಬಿಟ್ಟಿದೆ ಈ ನಡುವೆ. ಅದಕ್ಕೆ ನಾನು ಬರೋ ವಾರ ಅದರ ಕುರಿತು ಒಂದು ತಿಳುವಳಿಕೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಯಾರು ಮೊದಲನೇದಾಗಿ ಕ್ರೈಸ್ತರಾಗಿರುವಂಥ ನಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಗಳ ಸರಿಪಡಿಸ್ಕೊಳ್ಬೇಕು. ಸತ್ಯವೇದದಲ್ಲಿ ಎಲ್ಲೂ ನೀವು ಕಾಣಲ್ಲ ಅಂಥ ಪದಗಳನ್ನ. ಆದರೆ ಇವತ್ತು ಮನುಷ್ಯ ಅಂಥ ಪದಗಳನ್ನೆಲ್ಲ ಸೇರಿಸ್ಕೊಂಡಿದ್ದಾನೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಕ್ ಹೇಳ್ತೀನಿ. ಈಗ ನಾವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನ ಸೋಲಿಸುವಂಥ ಮಾತನ್ನು ಕೊಟ್ಟಿದ್ದಾರಲ್ಲ. ಈಗ ಕೆಟ್ಟತನ ನಮ್ಮ ಸುತ್ತಲೂ ಹೇಗೆ ನಡೆಯುತ್ತೆ ಅನ್ನೋ ಕೆಲವು ವಿಷಯಗಳನ್ನ ಸತ್ಯವೇದದಿಂದ ನಾನು ಹೇಳ್ತೀನಿ. ನಾಬೋತನು ಏನು ಮಾಡ್ತಾನೆ? ದ್ರಾಕ್ಷಿ ತೋಟ, ಅವನೊಂದು ದ್ರಾಕ್ಷಿ ತೋಟ ಇರುತ್ತೆ. ಆ ದ್ರಾಕ್ಷಿ ತೋಟಕ್ಕೆ ಆಸೆ ಪಟ್ಟಂಥ ಆಹಾಬ. ಯಾಕಂದರೆ ಈಗ ಒಳ್ಳೆ ಗಂಡ, ಹೆಂಡತಿ, ಮಕ್ಕಳು ಅಂತ ಹೇಳಿದ್ನಲ್ಲ, ಸತ್ಯವೇದದಲ್ಲಿ ಅಂಥವ್ರು ಇದ್ದಾರೆ. ಅಂಥವ್ರನ್ನೆಲ್ಲ ನಮಗೆ ದೃಷ್ಟಾಂತವಾಗಿ, ಉದಾಹರಣೆಯಾಗಿ ದೇವರು ಬರೆಸಿದ್ದಾರೆ. ಈ ಆಹಾಬ ಏನು ಮಾಡ್ದ? ನಾಬೋತನ ದ್ರಾಕ್ಷಿ ತೋಟಕ್ಕೆ ಆಸೆ ಪಟ್ಟ.
ಅವನ ಆಸೆ ಪಟ್ಟದಕ್ಕೆ ಹೆಂಡತಿ ಆದವಳು ಅವನ್ನ ಕೊಲ್ಲಿಸ್ತಾಳೆ. ಯಾರನ್ನ? ನಾಬೋತನನ್ನ ಕೊಲ್ಲಿಸ್ತಾಳೆ, ವಂಚನೆಯಿಂದ ಕೊಲ್ಲಿಸ್ತಾಳೆ. ಇವಾಗ ಒಳ್ಳೆ ಗಂಡನೂ ಅಲ್ಲ ಅವನು, ಒಳ್ಳೆ ಹೆಂಡತಿಯೂ ಅಲ್ಲ. ಈ ರೀತಿ ಸಮಾಜದಲ್ಲಿ ಇರ್ತಾರೆ, ಭೂಮಿ ಮೇಲೆ ಇರ್ತಾರೆ. ಆದರೆ ನಾವು ಕೆಟ್ಟತನವನ್ನ ಯಾವುದರಿಂದ ಸೋಲಿಸಬೇಕು? ಒಳ್ಳೆತನದಿಂದ. ಸೊ ಸಮಾಜದಲ್ಲಿ ಇಂಥವ್ರು ಇರ್ತಾರೆ. ಈಗ ನ್ಯೂಸಲ್ಲಿ ಇವೆಲ್ಲ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ, ರಾಮಮೂರ್ತಿನಲ್ಲಿ ನಡೆದಂಥದ್ದು. ಕಳೆದ ದಿವಸ ಕೂಡ ನಾವು ಮನೇಲಿ ಮಾತಾಡ್ಕೊಂಡ್ವಿ. ಏನು ಕೇಳ್ತೀವಿ ಅಂದೇಳೆ, ಮಗಳೇ, ತಂದೆ, ತಾಯಿ, ತಂಗಿ 3 ಜನನ ಕೊಲೆ ಮಾಡೋದು. ಯಾರು? ಮಗಳೇ. ಅವಳು ಒಂದು 30 ಲಕ್ಷ ಸಾಲ ಮಾಡ್ಕೊಂಡಿದ್ದಾಳೆ, ಇನ್ನೊಬ್ಬನ ಜೊತೆ ಲಿವಿಂಗ್ ಟುಗೆದರ್. ಇವಾಗ ಹೊಸ ಒಂದು ದರಿದ್ರ ಪದ್ಧತಿ ಏನಂತೆ, ಲಿವಿಂಗ್ ಟುಗೆದರ್. ಮದುವೆ ಮಾಡ್ಕೊಳ್ತೀರಾ, ಇರೋದು, ಸಂಸಾರ ಮಾಡೋದು. ಬೇಡ ಅಂದರೆ ನೀನು ಹೋಗು, ಬೇಡ ಅಂದರೆ ನಾನು ಹೋಗು ಅಂತ ಒಂದು ದರಿದ್ರ ಪದ್ಧತಿನ ಕಲ್ತ್ಕೊಂಡವ್ರು ಈಗಿನ ಜನ್ರೇಷನ್. ಆ ದರಿದ್ರ ಪದ್ಧತಿಯಲ್ಲಿ ಇದ್ದಂಥ ಅವರಿಬ್ಬರು ಪ್ಲ್ಯಾನ್ ಮಾಡಿ 30 ಲಕ್ಷ ಸಾಲ ತೀರ್ಸೋದು ಹೆಂಗೆ ಅಂತೇಳಿ ಹೋಗಿ ಮೊದಲನೇದಾಗಿ ತಂಗಿನ ಕೊಂದುಬಿಟ್ರು. ತಂಗಿನ ಕೊಂದಿರೋ ಗೊತ್ತಿರೋ ವಿಷಯ ಅಮ್ಮನಿಗೆ ಗೊತ್ತಾಗಿ ಅಮ್ಮನ್ನ ಕೊಂದು. ಇದು ನಡೆದಿದೆ ಅಂತೇಳಿ ಅಪ್ಪ ಬಂದಾಗ ಅಪ್ಪನ್ನು ಕೊಂದು. ಯಾರು? ಹೆತ್ತ ಮಗಳು. ಅಲ್ಲಿಗೆ ನಾನು ಏನು ಕೇಳ್ತೀನಿ, ಕೆಟ್ಟತನವು ನಮ್ಮ ಸುತ್ತಲೂ ಇದೆ. ಒಳ್ಳೆ ಗಂಡ ಇರ್ತಾನ, ಒಳ್ಳೆ ಹೆಂಡತಿ ಇರ್ತಾನ, ಒಳ್ಳೆ ಮಕ್ಕಳು ಇರ್ತಾರ, ನಮಗೆ ಗೊತ್ತಿಲ್ಲ. ಆದರೆ ನಮಗೆಲ್ಲವೂ ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಕೆಟ್ಟತನವನ್ನ ಒಳ್ಳೆತನದಿಂದ ಸೋಲಿಸಬೇಕು. ಇವಾಗ ನಮ್ಮ ಸುತ್ತಲಿರುವಂಥ ವಿಷಯಗಳನ್ನ ತಿಳ್ಕೋಬೇಕು. ಪ್ರಧಾನ ಯಾಜಕನು ಏಲಿ. ಯಾರು? ಪ್ರಧಾನ ಯಾಜಕ ಏಲಿ. ಏಲಿಯಾ ಬೇರೆ, ಏಲಿ ಬೇರೆ. ಏಲಿ ಅವನ ಮಕ್ಕಳು ಇಬ್ರು ಓಪ್ನೆ ಪಿನೆಹಾಸ್ ಅಂತ ದೇವರಿಗೆ ವಿರೋಧವಾಗಿ ನಡೆದವರು, ಒಳ್ಳೆ ಮಕ್ಕಳಾಗಿರಲಿಲ್ಲ. ಆದರೆ ಇವನು ಯಾರು? ಏಲಿ ಪ್ರಧಾನ ಯಾಜಕ, ಮೊದಲನೇ ಯಾಜಕ. ಸತ್ಯವೇದದಲ್ಲಿ ಅವನ ಹೆಸರು ಮೊದಲನೇ ಯಾಜಕ, ಪ್ರಧಾನ ಯಾಜನ ಕಂಬಳಿ. ಆ ವಂಶದಲ್ಲಿ ಬಂದಂಥ ಮೊದಲನೇ ಯಾಜಕ. ಆದರೆ ಅವನ ಮಕ್ಕಳು ಹೆಂಗಿದ್ರು? ಯಾಜಕ ಅಂದ್ರೆ ಏನು? ಪಾಸ್ಟರ್ ಅಂತ ಹೇಳ್ಕೊಬೋದು. ಇವತ್ತು ಕೆಲವು ಪಾಸ್ಟರ್ ಮಕ್ಕಳುಗಳು ಸರಿ ಇರಲ್ಲ. ಅವ್ರನ್ನ ನೋಡಬಾರ್ದು, ನೀನು ನೋಡ್ಬೇಕಾಗಿರೋದು ಯಾರನ್ನ? ದೇವರನ್ನ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನನ್ನು ನೋಡಬೇಡಿ, ನನ್ನ ಕುಟುಂಬ ನೋಡಬೇಡಿ, ದೇವ್ರನ್ನ ನೋಡಿ. ನೀವು ದೇವ್ರನ್ನ ನೋಡಿದ್ರೆ ದೇವರಲ್ಲಿ ನೆಲೆಗೊಳ್ತೀರ, ನನ್ನನ್ನು ನೋಡಿದ್ರೆ ಬಿದ್ದೋಗ್ತೀರ. ಹಾಗಾದ್ರೆ ನಿಮ್ಮ ಹತ್ರ ಸಾಕ್ಷಿ ಇಲ್ವಾ ಬ್ರದರ್ ಅಂತ ಪ್ರಶ್ನೆ ಬರಬೇಕಾ ಬೇಡ? ನಿಮಗೆ ಕೇಳ್ಬೇಕು ನೀವು ಆ ಪ್ರಶ್ನೆ ಎಲ್ಲ. ನಿಮ್ಮ ಹತ್ರ ಸಾಕ್ಷಿ ಇಲ್ವಾ ಅಂತ. ನಮ್ಮ ಹತ್ರನೂ ಸಾಕ್ಷಿ ಇದೆ. ಆದರೆ ಅದಕ್ಕೇನೆ ಇವತ್ತು ಕೆಟ್ಟತನದ ಬಗ್ಗೆ ದೇವರು ನಿಮಗೆ ತಿಳಿಸ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ದೇವರು ಇದನ್ನು ತಿಳಿಸಲ್ಲ. ಈಗ ನಮ್ಮ ಸುತ್ತಲೂ ಇರುವಂಥ ಜನ ಬರೀ ಕೇಡನ್ನೇ ಬಯಸ್ತಾರೆ. ನೀವು ಕೀರ್ತನೆ 56:5 ನೋಡಿದ್ರೆ ನಮ್ಮ ಸುತ್ತಲಿರುವಂಥ ಜನ ನಮಗೆ ಯಾವಾಗಲೂ ಕೇಡನ್ನೇ ಬಯಸ್ತಾರೆ. ಇದಕ್ಕೆ ಪ್ರಸಂಗಿ ಒಂದು ಒಳ್ಳೆ ಮಾತನ್ನು ಹೇಳ್ಕೊಡ್ತಾನೆ. ಅವನು ಆಲೋಚಿಸುವಂಥ ಒಂದು ಮಾತನ್ನು ಹೇಳ್ತಾನೆ. ಪ್ರಸಂಗಿ ಪುಸ್ತಕದಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಪ್ರಸಂಗಿ ಬರೆದ ಕಾವ್ಯ, ಅದರಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. 8ನೇ ಅಧ್ಯಾಯದಲ್ಲಿ ಓದ್ತೀನಿ, ಕೇಳಿ, ಗಮನ ಇಟ್ಟು ನೋಡಿ ದೇವರ ವಾಕ್ಯವನ್ನು ಹೇಳಲ್ಪಡುತ್ತೆ ಅಂತ ಹೇಳಿ. 5ನೇ ವಾಕ್ಯ ಓದ್ತೀನಿ, ಕೇಳಿ. ಯಾರು ತಾನೇ ಕೇಳಬಹುದು? ಆಜ್ಞೆಯನ್ನು ಕೈಕೊಳ್ಳುವವನು ಕೇಡನ್ನು ಅನುಭವಿಸನು. ಈ ಪದ ಸರಿಯಾಗಿ ಉಪಯೋಗಿಸ್ಕೋಬೇಕಿಲ್ಲ ಅಂದರೆ ಅನುಭವಿಸುವನು ಅಂತ ಆಗ್ಬಿಡುತ್ತೆ. ಆಜ್ಞೆನ ಕೈಕೊಂಡವನು ಕೇಡನ್ನು ಅನುಭವಿಸುವುದಿಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ. ನೀನು ಆಜ್ಞೆನ ಕೈಕೊಳ್ಬೇಕು. ಆದರೆ ಯಾರು ತಾನೇ ಕೇಳಬಹುದು? ಆಜ್ಞೆಯನ್ನು ಕೈಕೊಳ್ಳುವನು ಕೇಡನ್ನು ಅನುಭವಿಸನು. ಕಾಲವು ನ್ಯಾಯ ತೀರ್ಪು ಉಂಟೆಂಬುದು ಜ್ಞಾನಿಯ ಬುದ್ಧಿಗೆ ಗೊತ್ತು. ಯಾರಿಗೆ ಗೊತ್ತಾಗುತ್ತೆ? ಜ್ಞಾನಿಗೆ. ಜ್ಞಾನಿ ಯಾರು? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಅವಾಗ ಜ್ಞಾನಿ ಯಾರು ಅಂತ ಹೇಳಿದ್ರೆ ದೇವರು. ಆ ದೇವರು ಒಳಗಿದ್ದವನಿಗೆ ಏನು ಬರುತ್ತೆ? ಈ ಜ್ಞಾನ ಸಿಗುತ್ತೆ. ಈ ಜ್ಞಾನ ಇದ್ದವನು ಕೇಡನ್ನ ಅನುಭವಿಸುವುದಿಲ್ಲ. ಸೊ ಇವತ್ತು ಕೇಡು ನಮ್ಮನ್ನು ಬರ್ತಾ ಇದೆ ಅಂತ ಹೇಳಿದ್ರೆ ದೇವರ ಭಯ ನಮಗೆ ಕಡಿಮೆ ಆಗಿದೆ ಅಂತ ಅರ್ಥ. ನಮಗೆ ಕೇಡು ಬರ್ತಾ ಇದೆ ಅಂತ ಹೇಳಿದ್ರೆ ದೇವರ ಭಯ
ಕಡಿಮೆ ಆಗಿದೆ. ಸೊ ಸರಿಪಡಿಸ್ಕೊಂಡ್ರೆ ಆ ಕೇಡನ್ನು ನಾವು ಅನುಭವಿಸೋದಿಲ್ಲ. ಇನ್ನೊಂದು ಮಾತು ಅದೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಓದ್ತೀನಿ ಕೇಳಿ. ಈಗ ಹೇಳಿದ್ನಲ್ಲ, ನಮಗೆ ಸುತ್ತಲೂ ಇರುವಂಥ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು ಅಂತ. ಇವಾಗ ಇಲ್ಲಿ ಅಧಿಕಾರಿ ಬಗ್ಗೆ ಹೇಳಲ್ಪಡ್ತಾ ಇದೆ. ಒಬ್ಬನು ಮತ್ತೊಬ್ಬನ ಮೇಲೆ ಅಧಿಕಾರ ನಡೆಸಿ ಅವನಿಗೆ ಹಾನಿಯನ್ನುಂಟು ಮಾಡುವ ಈ ಕಾಲದಲ್ಲಿ ಇದನ್ನೆಲ್ಲ ನೋಡಿ ಲೋಕದೊಳಗೆ ನಡೆಯುವ ಸಕಲ ಕಾರ್ಯಗಳನ್ನು ಪರಿಶೀಲಿಸಿದ್ದೇನೆ. ಇದಲ್ಲದೆ ದುಷ್ಟರಿಗೆ ಸಮಾಧಿ ಆಗುವುದನ್ನು ಕಂಡೆನು. ನಮ್ಮ ಕಣ್ಮುಂದೆ ತುಂಬ ಜನ ಕೆಟ್ಟವರಾಗಿರ್ತಾರೆ, ಕೆಟ್ಟತನ ಮಾಡ್ತಾರೆ, ತುಂಬ ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಅವರಲ್ಲಿ ಎಲ್ಲವೂ ಇರುತ್ತೆ. ಆದರೆ ಚೆನ್ನಾಗೇ ಇದ್ದಾರೆ. ನಾವು ಹೇಳೋ ಮಾತು ನಾವೇನು ಹೇಳ್ತೀವಿ, ಅವ್ರು ಚೆನ್ನಾಗೇ ಇದ್ದಾರಲ್ಲಪ್ಪ. ನಾವು ನ್ಯಾಯ, ನೀತಿ, ದೇವರು, ಭಕ್ತಿ ಅಂತೇಳಿ ಇದ್ರೆ, ಚರ್ಚು, ಆರಾಧನೆ ಅಂತಿದ್ರೆ ನಮಗೆ ಮಾತ್ರ ಕೆಟ್ಟದ್ದು ನಡೀತಾರೆ. ಅವ್ರು ಏನಾಗಿದ್ದಾರೆ ಇಲ್ಲಿ ಹೇಳಿದೆ, ಇದಲ್ಲದೆ ದುಷ್ಟರಿಗೆ ಸಮಾಧಿ ಆಗೋದನ್ನು ಕಂಡೆನು. ಅವರು ಸುಖವಾಗಿ ಗತಿಸಿದ್ರಂತೆ. ಹೆಂಗ್ ಗತಿಸಿದ್ರಂತೆ? ಅವರು ಸುಖವಾಗಿ ಗತಿಸಿದರು. ಧಾರ್ಮಿಕರು ಪರಿಶುದ್ಧ ಸ್ಥಾನದಿಂದ ತೊಲಗಬೇಕಾಯಿತು. ಪಟ್ಟಣದಲ್ಲಿ ಅವರ ಜ್ಞಾಪಕವೇ ಇಲ್ಲವಾಯಿತು. ಇದು ವ್ಯರ್ಥ ಅಂತಾನೆ. ಯಾರು ವ್ಯರ್ಥ ಅಂತ ಹೇಳಿದ್ರೆ ಪರಿಶುದ್ಧರು. ಅವ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ, ಅವ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಯಾಕೆಂದ್ರೆ ಪರಿಶುದ್ಧರ ಬಗ್ಗೆ ಯಾರು ಚಿಂತಿಸಲೂ ಇಲ್ಲ. ಆದ್ರೆ ಒಬ್ಬರು ವಂಚನೆ ಮಾಡೋನು, ಮೋಸ ಮಾಡೋನಿಗೆ ಅವನು ಸುಖವಾಗಿ ಗತಿ ಆಯ್ತಂತೆ. ಇವತ್ತು ಕೆಲವರು ಹೇಳ್ತಾರೆ, ದೇವರು ಒಂದು ಹೋಗ್ತಾರೆ, ನೀನು ರೋಗನೇ ಇಲ್ವಾ ಅಂತಾನೆ. ನಾವೇನು ಹೇಳ್ತೀವಿ, ನಮ್ಮ ಸಭೆಗೆ ಬಂದರೆ, ದೇವ್ರ ಹತ್ರ ಬಂದರೆ ರೋಗ ವಾಸಿ ಆಗುತ್ತೆ ಅಂತ ಹೇಳಿ. ಫಸ್ಟ್ ನೀನು ರೋಗ ವಾಸಿ ಆಯ್ತಾ ಅಂತ ಕೇಳ್ತಾನೆ. ಏನು ಕೇಳ್ತಾನೆ ಅವನು? ಇಂಥ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅವರು ಆ ರೀತಿ ಮಾಡಿದಾಗ ನನ್ನ ನೋಡಬೇಡ, ನನ್ನ ದೇವ್ರನ್ನ ನೋಡು ಅಂತ ನಾವು ಹೇಳಬೇಕು. ಹಲ್ಲೆಲೂಯಾ. ನಾನು ಮನುಷ್ಯಳು, ನನಗೆ ಬರಬೇಕಾಗಿದೆ, ನನಗೆ ಬರುತ್ತೆ, ನಿನಗೆ ಕೊಡಬೇಕಾಗಿದೆ, ದೇವ್ರನ್ನ ಕೊಡ್ತಾರೆ. ಇದನ್ನು ನಾವು ಹೇಳಿ ದೇವರ ವಾಕ್ಯದಲ್ಲಿ ನಡೆಸುವರಾಗಿ. ನೋಡಿ, 11ನೇ ವಾಕ್ಯ ಹೇಳಲ್ಪಟ್ಟಿದೆ, ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರ ಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಹೃದಯದಲ್ಲಿ ಏನು ಮಾಡುತ್ತೆ? ತುಂಬಿ ತುಳುಕ್ತಾ ಇರುತ್ತೆ. ಸೊ ಈ ದೇವರು ಎಚ್ಚರಿಕೆ ಪಡಿಸಿ ಹೇಳ್ತಿದ್ದಾರೆ, ನೀನು ಆಲೋಚನೆ ಮಾಡು. ಇವತ್ತು ನಿನ್ನ ಸುತ್ತಲಿರುವಂಥ ಅಧಿಕಾರಿಗಳು ಕೇಡು ಮಾಡಬೇಕಂತಾನೆ ಹೇಳ್ತಾನೆ. ಮೋಸ ಮಾಡುವ ಫ್ರೆಂಡ್ಸೂ ಇದ್ದಾರೆ. ಜ್ಞಾನೋಕ್ತಿಗಳು 26ರಲ್ಲಿ ನೋಡಿದ್ರೆ ಮೋಸ ಮಾಡೋ ಫ್ರೆಂಡ್ಸ್ ಇದ್ದಾರಂತೆ. ಅವ್ರು ಎಂಥ ಈ ಕೆಲವರು ಫ್ರೆಂಡ್ಸ್ಗಳನ್ನ ನಾವು ನಂಬ್ತೀವಿ, ಆದರೆ ಆ ಫ್ರೆಂಡ್ಸ್ ನಮ್ಗೆ ಏನಾಗಿರ್ತಾರೆ ಅಂತೇಳಿ ಸತ್ಯವೇದ ತಿಳಿಸಿದೆ. 20ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಗಮನಿಸುವಾಗ, ಸ್ನೇಹಿತರೆಂದು ಹೇಳಿಕೊಳ್ಳುವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನೋ. ಫ್ರೆಂಡ್ಸ್ ಅಂತ ಹೇಳ್ಕೊಂಡು ನಮ್ಮ ಹತ್ರ ಸುತ್ತಲೂ ಇರ್ತಾರೆ, ಅರ್ಥ ಆಯ್ತಾ? ಆದರೆ ನಂಬಿಕಸ್ಥನಾದ ಫ್ರೆಂಡ್ಸ್ ಸಿಗೋದು ಎಲ್ಲಿ? ಪ್ರಶ್ನೆ. ದೇವರ ಮಾರ್ಕಲ್ಲಿ ಹಾಕ್ತಾರೆ. ಅದೇ ರೀತಿಯಾಗಿ 9ನೇ ವಾಕ್ಯನ ನೀನು ಗಮನಿಸಿ ನೋಡಿ. ಅದರಲ್ಲಿ ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ, ನನ್ನ ಪಾಪವನ್ನು ಕಳೆದುಕೊಂಡು ನಿರ್ಮಲನಾಗಿದ್ದೇನೆ ಅಂತ ಹೇಳ್ತಾನೆ. ದೇವರ ಮಾತನ್ನು ಸರಿಯಾಗಿ ನಾವು ಗಮನಿಸುವಾಗ ಖಂಡಿತವಾಗಲೂ ಅದ್ಭುತಗಳನ್ನ ನಾವು ಕಾಣ್ತೀವಿ. ಒಳ್ಳೆ ಸ್ನೇಹಿತರಿಲ್ಲ. ಅದೇ ಸಮಯದಲ್ಲಿ 25ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಒಂದು ಮಾತನ್ನ ದೇವರು ನಮಗೆ ತಿಳಿಸ್ತಾರೆ. 14ನೇ ವಾಕ್ಯದಲ್ಲಿ, ಬರೀ ಗಾಳಿ ಮೋಡಗಳು ಹೇಗೋ ದಾನ ಕೊಡುತ್ತೇನೆಂದು ಸುಳ್ಳಾಡಿ ಜಂಬ ಮಾಡುವವನು ಹಾಗೆ. ಇಂಥ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಬರೀ ಗಾಳಿ ಮಾತು, ಆದರೆ ಕೈಯಲ್ಲಿ ಏನು ಸಾಧ್ಯವಿಲ್ಲ. ಇಂಥ ಫ್ರೆಂಡ್ಸು ನಮ್ಮ ಸುತ್ತಲೂ ಇರ್ತಾರೆ. ಅದೇ ಸಮಯದಲ್ಲಿ ಒಳ್ಳೆ ಫ್ರೆಂಡ್ಸು ಇದ್ದಾರೆ. ಇಂಥ ಫ್ರೆಂಡ್ಸು ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಏನಕ್ಕೆ ಅಂದರೆ ಕೆಟ್ಟತನಕ್ಕೆ ನೀನು ಸೋತು ಹೋಗಬಾರ್ದು ಅಂತೇಳಿ ಸತ್ಯವೇದದಲ್ಲಿರುವಂಥ ಕೆಲವು ಆಧಾರಗಳನ್ನ ತೋರಿಸಿ ಅವರೆಲ್ಲರೂ ಯಾವುದೋ ಸಮಯದಲ್ಲೂ ಕೂಡ ಸೋತು ಹೋಗಲಿಲ್ಲ, ಹೀಗೀಗೆ ಬದುಕೊಂಡು ಬಂದರು ಅನ್ನೋದನ್ನ ನಿಮಗೆ ದೇವರು ತಿಳಿಯಪಡಿಸ್ತಾರೆ. ಇಲ್ಲಿ ನೋಡುವಾಗ ಅಲ್ಲಿ ಏನಂತ ಮಾತು ಬರೆಯಲ್ಪಟ್ಟಿದೆ 14ನೇ ವಾಕ್ಯದಲ್ಲಿ, ದಾನ ಕೊಡುತ್ತೇನೆಂದು ಸುಳ್ಳಾಡಿ ಜಪ ಮಾಡುವನು ಹಾಗೆಯೇ ದೀರ್ಘ ಶಾಂತಿಯಿಂದ ಪ್ರಭುವನ್ನ ಸಮ್ಮತಿಪಡಿಸು, ದೇವರನ್ನು ಸಮ್ಮತಿಪಡಿಸು. ಜ್ಞಾನಯುಕ್ತಿಗಳು 18ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ದೇವರು ತಿಳಿಯಪಡಿಸ್ತಾರೆ. 18ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ದೇವರೆಂದ್ರೆ, ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ತುಂಬ ಫ್ರೆಂಡ್ಸ್ ಇದ್ರೆ ಏನಾಗುತ್ತೆ? ನಾಶನ. ಆದರೆ ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಒಳ್ಳೆಯವನು ಇದ್ದಾನೆ, ಕೆಟ್ಟವರು ಇದ್ದಾರೆ. ಇದೇ ಒಳ್ಳೆಯತನ ಅಲ್ವಾ? ಇದು ಒಳ್ಳೆಯವನು ಇರ್ತಾನೆ, ಈಗೂ ಇರ್ತಾನೆ ಅಲ್ವಾ? ಸೊ ನಾವೇನು ಮಾಡಬೇಕು? ಎಚ್ಚರಿಕೆ ಆಗಿರಬೇಕು. ಅದಕ್ಕೆ ದೇವರು ಇವತ್ತು ನಮಗೆ ಆ ಎಚ್ಚರಿಕೆ ಮಾತನ್ನ ನಮಗೆ ತಿಳಿಸ್ತಾರೆ. ಅಂದರೆ ಒಳ್ಳೆ ಫ್ರೆಂಡ್ಸು ಇರ್ತಾರೆ, ಕೆಟ್ಟವರು ಇರ್ತಾರೆ. 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಗಮನಿಸ್ತೀವಿ, ಮಿತ್ರನ ಪ್ರೀತಿಯು ನಿರಂತರ, ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ.
ಒಳ್ಳೆ ಫ್ರೆಂಡ್ಸು ಇರ್ತಾರೆ. ಆದರೆ ಕೆಟ್ಟತನಕ್ಕೆ ಕೆಟ್ಟತನದಲ್ಲಿ ಇರುವಂಥವರು ನಮ್ಮ ಸುತ್ತಲೂ ಅಧಿಕವಾಗಿರ್ತಾರೆ. ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಈಗ ಕೆಟ್ಟ ಗಂಡ, ಕೆಟ್ಟ ಹೆಂಡತಿ, ಕೆಟ್ಟ ಮಕ್ಕಳು, ಕೆಟ್ಟ ಸಹವಾಸಗಳು, ಕೆಟ್ಟ ಅಧಿಕಾರಿಗಳನ್ನ ನಮ್ಗೆ ತಿಳಿಯಪಡಿಸ್ತೇವೆ. ಒಳ್ಳೆ ಗಂಡ ಇದೆ, ಒಳ್ಳೆ ಹೆಂಡತಿ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ರೀತಿಯಲ್ಲಿ ಬದುಕಿದವರು ಅನೇಕರಿದ್ದಾರೆ ಸತ್ಯವೇಲಿ. ಅದರಲ್ಲಿ ಒಂದು 2-3 ಮಾತ್ರ ಹೇಳ್ತೀನಿ. ಗಂಡನಾದಂಥ ಎಲ್ಕಾನ. ಯಾರು? ಎಲ್ಕಾನ. ಅವನ ಹೆಂಡತಿ ಹೆಸರು ಹನ್ನ. ಹನ್ನಳ ಬಗ್ಗೆ ಗೊತ್ತಲ್ಲ ಎಲ್ಲರಿಗೂ. ಹನ್ನಳಿಗೆ ಮಕ್ಕಳಿಲ್ಲ. ಆದರೆ ಗಂಡ ಹೇಳ್ತಾನೆ, ಅಮ್ಮ ಯಾಕೆ ಚಿಂತೆ ಮಾಡ್ತೀಯಾ, ನಾನು ನಿನಗೆ 10 ಮಕ್ಕಳಿಗೆ ಸಮ ಅಂತ ಹೇಳ್ತಾನೆ ಎಲ್ಕಾನ. ಏನಂತ ಹೇಳ್ತಾನೆ ಅವನು? 10 ಮಕ್ಕಳಿಗೆ ಸಮ ಅಂತೇಳಿ. ಅಂಥ ಒಳ್ಳೆ ಗಂಡಂದ್ರು ಈ ಭೂಮಿ ಮೇಲೆ ಇನ್ನೂ ಇದ್ದಾರೆ. ಆಯ್ತಾ? ಆಕೆ ಕೂಡ ಅವನ ಜೊತೆ ಹಾಗೇ ಇದ್ಲು. ದೇವರು ಆಮೇಲೆ ಅವಳ ಪ್ರಾರ್ಥನೆ ಕೇಳಿ ಅವಳಿಗೆ ಒಳ್ಳೆ 5 ಮಕ್ಕಳನ್ನ ಕೊಡ್ತಾರೆ. 3 ಗಂಡು ಮಕ್ಕಳು, 2 ಹೆಣ್ಣು ಮಗನ ಕೊಡ್ತಾರೆ. ಅಲ್ಲಿಗೆ ಒಳ್ಳೆ ಗಂಡನ ಪಾತ್ರಕ್ಕೆ ಎಲ್ಕಾನ ಆಗ್ತಾನೆ, ಒಳ್ಳೆ ಹೆಂಡತಿಯ ಪಾತ್ರಕ್ಕೆ ಹನ್ನ ಆಗ್ತಾಳೆ. ಒಳ್ಳೆ ಮಕ್ಕಳ ಪಾತ್ರದಲ್ಲಿ ಈ 5 ಮಕ್ಕಳಲ್ಲಿ ಯಾರು ಗೊತ್ತಾ ಮುಖ್ಯವಾದನು? ಸಮುವೇಲನು. ಯಾರು? ಸಮುವೇಲನು. ಪ್ರವಾದಿ ಹುಟ್ಟಿದ ಆಕೆ ಹೊಟ್ಟೆಯಲ್ಲಿ. ದೇವ್ರೇನು ಮಾಡ್ತಾರೆ? ಒಳ್ಳೆಯದನ್ನ ಮಾಡ್ತಾರೆ. ಅಂದರೆ ಹನ್ನಳಿಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಾಗ ಪ್ರವಾದಿನೇ ಹುಟ್ಟಿಸ್ಬಿಟ್ರು ದೇವರು. ಅಂದರೆ ಅವಳ ಪ್ರಾರ್ಥನೆ ಕೇಳಲ್ಪಡ್ತು. ಅದೇ ರೀತಿಯಾಗಿ ಯಾಜಕ ವರ್ಗದವನಾದ ಜಕರಿಯ, ಅವನ ಹೆಂಡತಿ ಎಲಿಸಬೆತ್, ಅವರಿಗೆ ಮುಪ್ಪಿನ ಕಾಲ ಬಂದೋಯ್ತು, ಮಕ್ಕಳೇ ಇರಲಿಲ್ಲ. ಆದರೆ ಮುಪ್ಪಿನ ಕಾಲದಲ್ಲಿ ಅವರಿಗೆ ದರ್ಶನ ಕೊಟ್ಟು ಒಂದು ಮಗುನ ಕೊಡ್ತಾರೆ. ಆ ಮಗು ಯಾರು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಕೊಟ್ಟ ಸ್ನಾನಿಕನಾದ ಯೋಹಾನ. ಹಲ್ಲೆಲೂಯಾ. ಎಂತ ಭಾಗ್ಯ ನೋಡಿದ್ರ! ವಯಸ್ಸಾಗಿದ್ದ ಕಾಲದಲ್ಲಿ ಅವ್ರು ಮುಪ್ಪಿನವರಾದ್ರು ಅಂತೇಳಿ ವಾಕ್ಯ ನೋಡ್ತೀವಿ. ಲೂಕನ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅದೆಲ್ಲ ನೋಡ್ತೀವಿ ನಾವು. ಆ ಅಧ್ಯಾಯದಲ್ಲೇ ಅವನು ಹೇಳ್ತಾನೆ, ನನಗೆ ಆಗೋದುಂಟೆ ಅಂತ. ನಿನಗೆ ಮಗು ಆಗೋರು ನಿನ್ನ ಮಾತು ಬರಲ್ಲ ಅಂತ ಹೇಳ್ಬಿಡ್ತಾರೆ ದೂತನಿಂದ. ಜಕರಿಗೆ ಮಾತು ನಿಂತೋಗುತ್ತೆ. ಮಗು ಆಗಿದ ತಕ್ಷಣ ಆಮೇಲೆ ಅವನ ಮಾತು ಬರುತ್ತೆ. ಅಂಥ ಒಂದು ಶಕ್ತಿಶಾಲಿ ಉಳ್ಳ ದೇವರು ನಮ್ಮ ದೇವರು. ಅಂದರೆ ಒಳ್ಳೆ ಗಂಡ ಹೆಂಡತಿ ಅನ್ನೋ ಪಾತ್ರಕ್ಕೆ ಒಳ್ಳೆ ಮಗನಾಗಿ ಸ್ನಾನಿಕನಾದ ಯೋಹಾನ, ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಮಾಡಿಸಿದಂಥ ಸ್ನಾನಿಕನಾದ ಯೋಹಾನ. ಅಲ್ಲಿಗೆ ನಾವಿವತ್ತು ಸೋತು ಹೋಗದೇ ಇದ್ದರೆ, ಸೋತು ಹೋಗದ ಗಂಡ ಇರಬೇಕು, ಸೋತು ಹೋಗದ ಹೆಂಡತಿ ಆಗಿರಬೇಕು. ಎಲ್ಕಾನ, ಹನ್ನಳಂತೆ ಇರ್ತಾರೆ. ಯಾಜಕ ಜಕರಿಯ, ಎಲಿಸಬೆತ್ ಇರ್ತಾರೆ. ಸೋತು ಹೋಗದ ಈ ಪ್ರಧಾನ ಯಾಜಕನಂತೆ ಏಲಿ ಥರ ನಾವಿರಬೇಕು. ಸೋತು ಹೋಗದ ಪ್ರವಾದಿ ಸಮುವೇಲ್ ಅಂತ ಇರಬೇಕು. ಸಮುವೇಲನಿಗೆ ಎಂಥ ಶೋಧನೆ ಬಂತು ಗೊತ್ತಾ? ಕೊನೆ ಸಮಯದಲ್ಲಿ ಅವ್ನಿಗೆ ಏನಾದ್ರು ಹೇಳ್ತಾರೆ, ನನಗೆ ಈ ನ್ಯಾಯಾಧಿಪತಿಗಳದೆಲ್ಲ ಆಗಲ್ಲಪ್ಪ, ನಮಗೆ ಒಬ್ಬರ ಅರಸನು ಬೇಕೇ ಬೇಕು ಅಂತಾರೆ ಸಮುವೇಲನಿಗೆ. ಅವ್ನು ನ್ಯಾಯಾಧಿಪತಿಯಾಗಿರ್ತಾನೆ. ದೇವರೇ ನಿಮಗೆ ರಾಜನಾಗಿದ್ದಾನಪ್ಪ, ಒಳ್ಳೆ ಅರಸನಾಗಿದ್ದಾನೆ ಅಂತ ಕೇಳಿದ್ರೆ ಜನ ನಂಬಲಿಲ್ಲ, ಗುಣಗುಟ್ಟಿದ್ರು. ಆಗ ಬೇಸರ ಪಡ್ತಾನೆ, ಸೋತು ಹೋಗ್ತಾನೆ. ದೇವ್ರೇನು ಮಾಡ್ತಾರೆ? ಸೋತು ಹೋಗಬೇಡ, ಸೌಲನನ್ನ ಏನು ಮಾಡಬೇಕು? ಅರಸನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಸೋತು ಹೋಗುವ ಸಮಯಗಳೆಲ್ಲ ಅವ್ರೇನು ಮಾಡಿದ್ರು? ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಂಡ್ರು. ಕೆಟ್ಟತನವಾಯ್ತು, ಆದರೆ ಅವ್ರೇನು ಮಾಡಲಿಲ್ಲ? ಸೋತು ಹೋಗಲಿಲ್ಲ. ಇವತ್ತು ನಿಮಗೆ ಎಚ್ಚರಿಕೆ ಬೇಡ. ಸೋತು ಹೋಗುವ ಸಮಯ ಬಂದರೆ ನೀವೇನಾಗಬಾರ್ದು? ಧೈರ್ಯವಾಗಿರಬೇಕು. ಕೆಟ್ಟತನ ನೋಡಿ ಏನು ಮಾಡಬಾರ್ದು? ಸೋತು ಹೋಗಬಾರ್ದು. ಸಮಯ ಬರುತ್ತೆ, ಸೋತು ಹೋಗೋ ಸಮಯ ಬಂದೇ ಬರುತ್ತೆ. ದೇವರು ಎಚ್ಚರಿಕೆ ಪಡಿಸ್ತಾರೆ. ಮಧ್ಯಪ್ರಾಚ್ಯ ದೇಶ ಅಂತ ಹೇಳ್ತೀವಿ, ಮಿಡಲ್ ಈಸ್ಟ್. ಯಾವುದು? ಮಿಡಲ್ ಈಸ್ಟ್. ಸೌದಿ ಅರೇಬಿಯಾ, ಇರಾಕು, ಕತಾರು, ಒಮ್ರಾನು, ಇಂಥ ಹಲವು ದೇಶಗಳಿದೆ. ಆ ದೇಶಗಳಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡೋದಂತೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸಾಯ ಮುನ್ನ ಒಂದು ವಿಲ್ ಬರೋದಂತೆ. ಏನು ಬರದ? ವಿಲ್ ಅಂದರೆ ಗೊತ್ತಾ? ತಮ್ಮ ಮಕ್ಕಳಿಗೆ ಯಾವ ಆಸ್ತಿ ಸೇರ್ಬೇಕಂತ ಒಂದು ವಿಲ್ ಬರೆದ. ವಿಲ್ ಬರೆದವನು ಅದ್ರಲ್ಲಿ ಅವನ ಹತ್ರ ಇದ್ದಿದ್ದು ಏನು ಅಂದರೆ 17 ಒಂಟೆ ಅಂತೆ. ಎಷ್ಟು? ಮಧ್ಯಪ್ರಾಚ್ಯ ಅಂದರೆ ಮರಳುಗಾಡಿಯಲ್ಲಿ ಇರೋಂಥವ್ರು, ಮಿಡಲ್ ಈಸ್ಟ್ ಅಂದರೆ. ಆ 17 ಒಂಟೆನ ನನ್ನ ಮಗನಿಗೆ ಅರ್ಧ ಕೊಟ್ಬಿಡಿ. ಎಷ್ಟು? ನನ್ನ ಮಗನಿಗೆ ಅರ್ಧ ಕೊಟ್ಬಿಡಿ. ಮಗಳಿಗೆ 1/3 ಕೊಡಿ. ಎಷ್ಟು ಕೊಡಿ? 1/3 ಕೊಡಿ. ನನ್ನ ಹೆಂಡತಿಗೆ 1/9 ಕೊಡಿ ಇಂದ. ಏನಪ್ಪ ಲೆಕ್ಕಾಚಾರ ಇದು? ವಿಲ್ಲಲ್ಲಿ ಬರೆದಿ ಕೊಡಿ, ಸತ್ತೋದ. ವಿಲ್ ತಗೊಂಡ್ರು, ಹಿರಿಯರನ್ನೆಲ್ಲ ಕರೆದ್ರು. ಏನಂತ ಐತೆ? ಅರ್ಧ ಮಗನಿಗೆ, 1/3 ಯಾರಿಗೆ? ಮಗಳಿಗೆ, 1/9 ಏನಂತೆ? ಯಾರು ಕೊಡಬೇಕು? ಹೆಂಡತಿ ಕೊಡಬೇಕು. ಹೆಂಗೆ ಕೊಡೋದು? ಇರೋದೇ 17. ಏನು ಲೆಕ್ಕಾಚಾರ ಗೊತ್ತಾಗಲಿಲ್ಲ ಅಂತೇಳಿ ಇವ್ರು ಕನ್ಫ್ಯೂಷನ್ ಮಾಡಿ ಯೋಚನೆ ಮಾಡಿ ಕೊನೆಗೆ ಏನು ಮಾಡಿದ್ರು? ಯಾರನ್ನ ಬುದ್ಧಿವಂತರ ಹತ್ರ ಹೋಗಿ ಕೇಳೋಣ, ಜ್ಞಾನಿಗಳಂತೇಳಿ ಒಬ್ಬ ಜ್ಞಾನಿನ ಕರೆದ್ರು.
ಆ ಜ್ಞಾನಿನ ಕರೆದಾಗ ಜ್ಞಾನಿ ಏನು ಮಾಡಿದ್ನಂತೆ, ಬರೋವಾಗಲೇ ಜ್ಞಾನಿ ಏನು ಮಾಡಿದ್ನಂತೆ, ಜ್ಞಾನಿ ಬರೋವಾಗಲೇ ಒಂದು ಒಂಟೆ ಸಮೇತ ಬಂದ. ಹೆಂಗ್ ಬಂದ? ಒಂಟೆ ಸಮೇತ. ಈಗ 17 ಜೊತೆ ಆ ಒಂಟೆನ ಏನು ಮಾಡ್ದ? ಸೇರಿಸ್ದ. 17 ಜೊತೆ ಒಂದು ಸೇರಿಸಿದ್ರೆ ಎಷ್ಟಾಯ್ತು? 18. 18ರಲ್ಲಿ ಅರ್ಧ ಎಷ್ಟಾಯ್ತು? ಓ ಲೆಕ್ಕ ಎಲ್ಲ ಹೇಳ್ಕೊಡ್ಬೇಕು, ಸಮಾಜ ಮಾಡಬೇಕು, ವಿಜ್ಞಾನ ಮಾಡಬೇಕು ನಾನು ಸಭೆಯಲ್ಲಿ. ಅರ್ಧ 9ನ ಮಗನಿಗೆ ಕೊಟ್ಟಾಯ್ತು. ಇನ್ನು ಉಳಿದಿರೋದು ಎಷ್ಟು? 9. ಆದ್ರೆ ಇಲ್ಲಿ 1/3 ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಆ ಅರ್ಧದ 18ರಲ್ಲಿ 9 ಎಷ್ಟು ಭಾಗ ಇದೆ? 6 3 18. ಅಲ್ಲಿಗೆ 18ಗೆ 6 ಎಷ್ಟಾಯ್ತು? 6ನ್ನ ಅವನಿಗೆ ಕೊಟ್ಟ. ಇನ್ನೇನು ಮಾಡಿದ್ರು? ಇನ್ನು 1/9 ಇದೆ. ಲೆಕ್ಕ ಮಾಡಿದ್ರು. ಈ 18ರಲ್ಲಿ ಎಷ್ಟಿದೆ ಅಂತ ಲೆಕ್ಕ ಮಾಡಿದ್ರೆ 9 2 ಇದೆ. ಎಷ್ಟಿದೆ? 9 2 ಇದೆ. 2 4 6 8 10 12 14 ಹಂಗ. ಮತ್ತೆ ಇನ್ನೆಂಗೆ ಲೆಕ್ಕ ಮಾಡ್ತೀರಾ? ಎಷ್ಟು 9 ಇದೆ ಅಂತ ಹೇಳಿದ್ದು? 2 1 2 3 4 5 6 7 8 9 ಹಂಗೆ ಲೆಕ್ಕ ಮಾಡ್ಬೇಕು. 2 4 6 8 10 12 14 16 18 ಲೆಕ್ಕ ಆಯ್ತಾ? 9ಕ್ಕೆ 18. ಅಲ್ಲಿಗೆ 2. ಈ 2ನ್ನ ಅವನು ಕೊಟ್ಟ. ಯಾರಿಗೆ? ಹೆಂಡತಿ ಕೊಟ್ಟು. ಲೆಕ್ಕಾಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಕೊಟ್ಟಿದ ತಕ್ಷಣ 1 ಉಳಿದೈತಿ. ಇವಾಗ ಅಲ್ಲಿ ಇದ್ದಿದ್ದು ಎಷ್ಟು? 17. 9 + 6 ಎಷ್ಟಾಯ್ತು? 15. ಆಕೆ ಕೊಟ್ಟಿದ್ದು 2 17 ಆಯಿತು. ಅವನು ಇಟ್ಟಿದ್ದು ಎಷ್ಟು? 17 ಲೆಕ್ಕ ಹೋಯ್ತು. ಇವನ್ ಜೊತೆ ಸೇರಿಸಿದ್ನಲ್ಲ ಅದನ್ನ ನಂದು ಅಂತೇಳಿ ವಾಪಸ್ ತಗೊಂಡು ಜ್ಞಾನಿ ಹೊಟ್ಟೋದ. ಅರ್ಥ ಏನು? ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಒಂದನ್ನ ಸೇರಿಸ್ಬೇಕು. ಆ ಒಂದು ದೇವರಾಗಿರ್ಬೇಕು. ಹಲ್ಲೆಲೂಯಾ. ಒಂದು ಕ್ಲಾರಿಟಿ ಇರಬೇಕು, ಒಂದು ಪರ್ಫೆಕ್ಟ್ ಇರಬೇಕು. ಎಷ್ಟೇ ಸಮಸ್ಯೆ, ಇವಾಗ ಸಮಸ್ಯೆ ಇದ್ದಿದ್ದು 17 ಒಂಟೆಯಲ್ಲಿ ಒಂದನ್ನು ಸೇರಿಸ್ದ, ಕ್ಲಿಯರ್ ಮಾಡ್ದ, ತನಗೆ ಬೇಕಾಗಿದ್ದ ಉಳಿದಿದ್ದ ಅವನು ಎತ್ಕೊಂಡು ಹೋದ ಜ್ಞಾನಿ. ಹಾಗೆ ದೇವರು ನಮಗೆ ಇವತ್ತು ಹೇಳೋದಂದ್ರೆ ಆ ಒಂದನ್ನು ನೀವು ಸೇರಿಸಬೇಕು, ದೇವರನ್ನು ನೀವು ಸೇರಿಸ್ಕೋಬೇಕು. ನಿಮ್ಮ ಸಮಸ್ಯೆ ಜೊತೆ ಸೇರಿಸಿದ್ರೆ ಅದಕ್ಕೆ ಪರಿಹಾರ ಅಲ್ಲಿ ಸಿಗುತ್ತೆ. ಇವತ್ತು ಎಚ್ಚರಿಕೆ ಪಡಿಸಿರ್ತಾರೆ. ಇನ್ನು ಸತ್ಯದಲ್ಲಿ ನಾವು ಇನ್ನೂ ಅನೇಕ ವಿಷಯಗಳನ್ನ ನೋಡ್ಬೇಕಾದ್ರೆ ಕೆಲವರು ಪ್ರಶ್ನೆ ಕೇಳ್ತಾರೆ, ಏನಂತ? ಪರ್ಫೆಕ್ಟ್ ಯಾರಿದ್ದಾರೆ ಅಂತ. ಪರ್ಫೆಕ್ಟ್ ಈ ಲೋಕದಲ್ಲಿ ಯಾರೂ ಇಲ್ಲ. ರೋಮಪುರದ ಪತ್ರಿಕೆಯಲ್ಲೇ ಆ ಮಾತನ್ನು 3ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. ರೋಮಪುರದವರಿಗೆ 3ನೇ ಅಧ್ಯಾಯದಲ್ಲಿ ನೀತಿವಂತನೋ ಒಬ್ಬನೂ ಇಲ್ಲ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಪರ್ಫೆಕ್ಟ್ ಆಗಿರೋರು ಒಬ್ಬರೂ ಇಲ್ಲ. 10ನೇ ವಾಕ್ಯದಲ್ಲಿ ಗಮನಿಸ್ತೀವಿ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳಿವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ಹೋಗಿದ್ದಾರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಾರೆ. ಅಂದ್ರೆ ಪರ್ಫೆಕ್ಟ್ ಅಂದ್ರೆ ದೇವರೊಬ್ಬನೇ. ಆ ಪರ್ಫೆಕ್ಟ್ನ ನಿಮ್ಮಲ್ಲಿ ಸೇರಿಸ್ಕೋಬೇಕು, ನಿಮ್ಮೊಳಗೆ ಸಮಸ್ಯೆಗಳಿಗೆ ಸೇರಿಸ್ಕೋಬೇಕು. ಆಗ ಕೆಟ್ಟತನವನ್ನ ನೀವು ಸುಲಭವಾಗಿ ನೀವು ಜಯಿಸಬಹುದು, ಸೋತು ಹೋಗಲ್ಲ ಅವಾಗ. ಅದಕ್ಕೆ ದೇವರು ಹೇಳಿದ್ದು ಯಾವಾಗಲೂ ಅದನ್ನೇ ಕುಟುಂಬ ನಿಟ್ಟೆ ಹೇಳ್ತಾರೆ. ದೇವರು ಏನು ಮಾಡ್ತಾರೆ? ಕುಟುಂಬ ನಿಟ್ಟೆ ಯಾವಾಗಲೂ ನಮಗೆ ಪಾಠವನ್ನು ಕಲಿಸ್ತಾರೆ. ಆದರೆ ನಾವೇನು ಮಾಡ್ತೀವಿ? ಕುಟುಂಬನ ನಮಗೆ ಹೇಳಿ ದೇವರು ಪಾಠ ಕಲಿಸೋದನ್ನು ಮರೆತೋಗ್ತೀವಿ. ಅದನ್ನು ಮರೆತು ನಾವೇನು ಮಾಡ್ತೀವಿ? ಅನೇಕ ವಿಷಯಗಳಲ್ಲಿ ಎಡವರಾಗಿರ್ತೀವಿ. ಅದಕ್ಕೆ ದೇವರು ಇವತ್ತು ಎಚ್ಚರಿಕೆ ಪಡಿಸಿ ನಮ್ಗೆ ಹೇಳ್ತಿದ್ದಾರೆ, ನೀನು ಯಾರಾಗಿರಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿದ್ದಾರೆ. ನೀನು ಕೆಟ್ಟತನಕ್ಕೆ ಸೋತು ಹೋಗದವನಾಗಿರಬೇಕು. ನಾನೇನಾಗಿರಬೇಕು? ಕೆಟ್ಟತನಕ್ಕೆ ಸೋತು ಹೋಗದವನಾಗಿರಬೇಕು. ಆಗ ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಯಾವಾಗಲೂ ಇರ್ತವಂತೆ. ಇನ್ನೊಂದು ಮಾತನ್ನ ದೇವರು ಹೇಳ್ತಾರೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ಎಲ್ಲಿಂದ ಬರುತ್ತಂದ್ರೆ ಮೇಲಿನ ಲೋಕದಿಂದ. ಎಲ್ಲಿ? ಮೇಲಿನ. ಯಾಕೋಬನು 1:17 ಬರೆಯಲ್ಪಟ್ಟಿದೆ, ಎಲ್ಲ ಕುಂದಿಲ್ಲದ ವರಗಳು ಮೇಲಿನಿಂದ ಬರುತ್ತವೆ. ಅಂದ್ರೆ ದೇವರಿಂದನೇ ಬರಬೇಕು. ಆ ಗಿಫ್ಟ್ ಅಂತಾನೆ ಇಂಗ್ಲಿಷ್ ಬೈಬಲ್ ನಾವು ನೋಡಿದ್ರೆ, ಎವ್ರಿ ಗುಡ್ ಅಂಡ್ ಪರ್ಫೆಕ್ಟ್ ಗಿಫ್ಟ್ ಈಸ್ ಫ್ರಮ್ ಅಬೋವ್. ಎಲ್ಲಿಂದ ಬರಬೇಕದು? ಮೇಲಿನಿಂದ ಬರಬೇಕು. ಆ ಮೇಲಿನಿಂದ ಬರುವಂಥದ್ದನ್ನು ನಾವು ಪಡೆದುಕೊಂಡ್ರೆ ಖಂಡಿತವಾಗಲೂ ಕೆಟ್ಟತನಕ್ಕೆ ನಾವು ಸೋತು ಹೋಗಲ್ಲ. ಅದನ್ನು ದೇವರು ನಮಗೆ ಸಹಾಯ ಮಾಡ್ತಾನೆ. ಯಾವ ರೀತಿ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲವನ್ನು ಜಯಿಸುವ ಶಕ್ತಿನ ನಮಗೆ ಕೊಡ್ತಾನೆ. ದೇವರೊಂದು ಮಾತನ್ನು ಹೇಳ್ತಾರೆ, ನೀನು ಕೆಟ್ಟತನಿಗೆ ಸೋತು ಹೋಗಬಾರ್ದಂದ್ರೆ ಜ್ಞಾನೋಕ್ತಿಗಳು 15ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನೋಡಿ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿಗಳು 15. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು,
ಆತನು ಕೆಟ್ಟವರನ್ನು ಎಲ್ಲರೂ ನೋಡ್ತಾನೆ, ಕೆಟ್ಟವ್ರನ್ನು ನೋಡ್ತಾ ಇದ್ದಾನೆ, ಒಳ್ಳೆಯವ್ರನ್ನು ನೋಡ್ತಾ ಇದ್ದಾನೆ. ಹಾಗಿದ್ದ ಮೇಲೆ ನೀನೇನ್ ಮಾಡಬೇಕು? 25 ಅದೇ ಜ್ಞಾನೋಕ್ತಿಯಲ್ಲಿ 25, 21 ನೋಡ್ತೀವಿ, ನಿನ್ನ ವೈರಿ ಹಸಿದಿದ್ದರೆ ಅನ್ನ ಬಿಡು. ಕೆಟ್ಟತನಕ್ಕೆ ಸೋತು ಹೋಗೋದು ಹಿಂಗೇನೆ. ಅವ್ನು ಏನೇ ಕೆಟ್ಟದ್ದು ಮಾಡಿದ್ರು ಅವ್ನು ಏನ್ ಮಾಡಿ, ನೀನು ವೈರಿ ಹಸಿದಿದ್ರೆ ಅನ್ನ ಬಿಡು, ಬಾಯಾರಿದ್ದರೆ ನೀರು ಕೊಡು, ಹೀಗೆ ಅವನ ತಲೆಯ ಮೇಲೆ ಕೆಂಡ ಸುರಿಸದಂತಾಗುವುದು. ಅವನ ತಲೆ ಮೇಲೆ ಕೆಂಡ ಸುರಿಸ್ತಂದ್ರೆ ಕೆಟ್ಟದ್ದು ಮಾಡಿದವ್ರಿಗೆ ಏನ್ ಮಾಡ್ಬೇಕು? ನೀನು ಒಳ್ಳೇದು ಮಾಡಬೇಕು. ಆವಾಗಲೇ ದೇವ್ರು ಹೇಳ್ತಾರೆ ಕೆಟ್ಟತನಕ್ಕೆ ಸೋತು ಹೋಗೋದಂದ್ರೆ ಇದೇ ಮಾರ್ಗ. ಅದೇ ಯೇಸು ಹೇಳ್ಕೊಡ್ತಾರಂತ ಮಾರ್ಗ. ಅವ್ರು ಹೇಳ್ತಾರೆ, ಇನ್ನು ಮತ್ತೇನು ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾತನ್ನ ದೇವರು ತಿಳಿಯಪಡಿಸ್ತಾರೆ ನಮಗೆ. ಮತ್ತೇನು ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾತನ್ನ ದೇವರು ನಮ್ಗೆ ತಿಳಿಸ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಯಾವ ರೀತಿಯಾಗಿ ವೈರಿಗೆ ನಾವು ಸೇವೆ ಮಾಡಬೇಕು ಅನ್ನೋದನ್ನ 5ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿನ್ನ ವೈರಿಗಳನ್ನು ಪ್ರೀತಿಸಿರಿ. ಗಂಡನ್ನೇ ಪ್ರೀತಿಸಲ್ಲ, ಕೆಲವರು ಹೆಂಡತಿನ ಪ್ರೀತಿಸಲ್ಲ, ಮಕ್ಕಳನ್ನ ಪ್ರೀತಿಸಲ್ಲ. ಸಣ್ಣ ಸಣ್ಣ ಮಾತುಗಳಿಗೆ ಏನೇನೋ ಅಪಹಾರಗಳು, ಮಾತು ಹೇಳಿದ್ರೆ ಏನೋ ಅರ್ಥ ಮಾಡ್ಕೊಳ್ತಾರೆ. ಇನ್ನು ವೈರಿನ ಪ್ರೀತಿಸೋದು ಹೆಂಗೆ ಸಾಧ್ಯ ಬ್ರದರ್? ನೀವು ಏನು ಸ್ವಲ್ಪನಾದ್ರು ಮಾತಾಡೋ ಸರಿ ಇದೆಯಾ ಅಂತ ಕೇಳ್ತೀರಾ? ಪ್ರಶ್ನೆ ಕೇಳ್ತೀರಾ? ಆ ಥರ ಪ್ರಶ್ನೆ ನಾವು ನಮ್ಮ ಕುಟುಂಬದಲ್ಲಿ ಇರೋನೇ ಸರಿಯಾಗಿ ಅರ್ಥ ಮಾಡೋಕ್ಕಾಗ್ತಾ ಇಲ್ಲ. ನೀವು ನೋಡಿದ್ರೆ ವೈರಿನ ಹೋಗಿ ಪ್ರೀತಿ ಮಾಡು, ಅವನಿಗೆ ಹೋಗಿ ಅನ್ನ ಇಡು, ನೀರಿಡು. ನಾನು ಹೇಳ್ತಿಲ್ಲ, ಸತ್ಯವೇದ ಹೇಳ್ತಾ ಇದೆ. ನಿನ್ನ ವೈರಿ ಯಾರಾಗಿದ್ರು ಸರಿ ಅವನಿಗೆ ಅನ್ನ ಇಡಬೇಕು, ನಿನ್ನ ವೈರಿ ಯಾರಾಗಿದ್ರು ಸರಿ ಅವನಿಗೆ ನೀರು ಕೊಡಬೇಕು, ನಿನ್ನ ವೈರಿನ ನೀನು ಪ್ರೀತಿ ಮಾಡಲೇಬೇಕು. ಇದು ಯೇಸು ಹೇಳಿದ್ದು. ಯೇಸು ಹೇಳ್ತಾ ಇರುವಂಥ ಮಾತನ್ನು ನೀವು ಕೇಳಬೇಕು. ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇದೇ ಕೆಟ್ಟವರನ್ನ ಹೇಗೆ ಕೆಟ್ಟತನಕ್ಕೆ ನಾವು ಸೋತು ಹೋಗೋದು ಅಂದರೆ ಹಿಂಗೆ, ಈ ರೀತಿ ಇರಬೇಕು ಸೋತು ಹೋಗೋದು. ಆದರೆ ಇವತ್ತು ನಾವೇನು ಮಾಡ್ತೀವಿ? ಅವ್ನು ಹಂಗೆ ಮಾಡಿಬಿಟ್ಟ, ಇನ್ನು ನನಗೆ ಜಗತ್ತೇ ಇಲ್ಲ, ಅಯ್ಯೋ ಅವ್ನು ಹಿಂಗೆ ಹೇಳ್ಬಿಟ್ಟ, ನನ್ನ ಪ್ರಪಂಚನೇ ಮುಳುಗೋಯ್ತು, ಅವ್ನು ಹಿಂಗೆ ಮಾಡ್ದ, ಇವನು ಹಂಗೆ ಮಾಡ್ದ, ಕೆಲಸದಲ್ಲಿ ಹಂಗೆ ಮಾಡೋದು, ಫ್ರೆಂಡ್ ಹಂಗೆ ಮಾಡಿದ್ರು, ಗಂಡ ಹಿಂಗೆ ಮಾಡ್ದ, ಹೆಂಡತಿ ಹಿಂಗೆ ಮಾಡೋದು, ಮಕ್ಕಳು ಹಿಂಗೆ ಮಾಡಿದ್ರು. ಬಿಟ್ಟಾಕ್ಬೇಕು. ಸೋತು ಹೋಗೋ ಹಾಗಿಲ್ಲ. ನೀನು ಸೋತು ಹೋಗದೆ ಇರೋದಕ್ಕೆ ದೇವ್ರ ಮಾರ್ಗ ಹೇಳ್ತಿದ್ದಾರೆ. ಏನಂತ? ಪ್ರೀತಿ ಮಾಡೋರನ್ನ ಪ್ರೀತಿ ಮಾಡೋ. ಆ ಪ್ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ದಾರಿ ಇದೆ ಅಂತೇಳಿ ದೇವರು ಹೇಳ್ತಾರೆ. ಆ ಮಾತು ಹೆಂಗಿದೆ ಅಂತ ನೋಡಿ ಇನ್ನೂ ಹೇಳ್ತಾರೆ. 45ನೇ ವಾಕ್ಯದಲ್ಲಿ ಹೇಳ್ತಾರೆ ದೇವರು, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ, ಆಗ ನೀವು ಪರಲೋಕ ದೇವರಿಗೆ ಮಕ್ಕಳಾಗ್ತೀರಾ. ನಂತರ ಹೇಳ್ತಾರೆ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ದೇವರು ಎಲ್ಲರ ಮೇಲೆ ಒಂದೇ ಥರ ಇದ್ದಾರೆ. ನೀನು ನಾನು ಯಾಕೆ ಬೇರೆ ಥರ ಇರಬೇಕು? ಅವರ ಮಕ್ಕಳು ಅಂತ ಹೇಳಿದ್ಮೇಲೆ ಹಂಗೆ ಇರಬೇಕು. ನಾವೆಲ್ಲ ಹೆಂಗೆ ಗೊತ್ತಾ? ನನ್ನ ಮಗ ನನ್ನ ಥರನೇ, ನನ್ನ ಮಗಳು ನನ್ನ ಥರನೇ ಹೇಳ್ಕೊಳ್ತೀವಿ ಅಲ್ವಾ? ಹೇಳ್ಕೊಳ್ತೀವಿ ಅಲ್ವಾ? ನಮ್ಮ ಮಕ್ಕಳು ನನ್ನ ಥರನೇ ಹೇಳಿದಾಗ ಯೇಸುವಿ ನೀವು ಮಕ್ಕಳಾದರೆ ಯೇಸು ಏನು ಮಾಡಬೇಕು? ಅದೇ ಥರ ಹೇಳ್ಬೇಕಲ್ಲ ನಿಮಗೆ. ಏನಂತ ಹೇಳಬೇಕು? ನನ್ನ ಮಗ ನನ್ನ ಥರನೇ, ನನ್ನ ಮಗಳು ನನ್ನ ಥರನೇ ಅಂತ ಹೇಳ್ಬೇಕು ಬೇಡ? ಆದರೆ ನಾವೇನು ಮಾಡ್ತೀವಿ? ನಮ್ಗೆ ಹುಟ್ಟಿರೋ ಮಕ್ಕಳಿಗೆ ಮಾತ್ರ ನಮ್ಗೆ ಹೇಳ್ತೀವಿ. ಆದರೆ ದೇವ್ರ ಹತ್ರ ನಾವು ಆ ರೀತಿಯಾಗಿರೋದು. ದೇವ್ರು ಹೇಳಬೇಕು, ನನ್ನ ಮಗ ನನ್ನ ಮಗಳು, ಆ ರೀತಿ ಹೇಳ್ಕೊಳ್ಳಂತೆ ನಮ್ಮನ್ನು ನಡೆಸ್ಕೊಳ್ಬೇಕು. ಅವ್ರು ಹೇಳ್ತಾರೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದ್ರೆ ಫಲವೇ? ಭ್ರಷ್ಟನು ಹಾಗೆ ಮಾಡುವುದಿಲ್ಲವೇ? ಭ್ರಷ್ಟನು ಸಹ ಹಾಗೆ ಮಾಡ್ತಾನೆ. ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಸಂಪೂರ್ಣವಾಗಿ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಹೇಳುವಂಥ ಮಾತು. ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ನಮಗಿರುವ ಸಂಬಂಧಗಳಲ್ಲಿ, ನೆರೆಯವರಲ್ಲಿ, ಕೆಲಸದಲ್ಲಿ, ಸ್ನೇಹಿತರಲ್ಲಿ ಉಂಟಾಗುವ ಕೆಟ್ಟತನ ಇದೆಯಲ್ಲ, ಜಾಸ್ತಿನೇ ಇರುತ್ತೆ. ಅವೆಲ್ಲವುಗಳಿಂದ ನಮಗೆ ಕೆಟ್ಟತನ ನಡೆಯುತ್ತೆ. ಅದು ನಾವು ಸೋತು ಹೋಗಬಾರ್ದು. ಕ್ರಿಸ್ತನ ಮಾರ್ಗವನ್ನು ಅನುಸರಿಸಬೇಕು. ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿದ್ರೆ ಖಂಡಿತವಾಗಲೂ ನಾವು ಆ ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸುವುದಕ್ಕೆ ಮಾರ್ಗವನ್ನು ದೇವರು ತೋರಿಸ್ಕೊಡ್ತಾರೆ. ಏನಂತ ಹೇಳಿ ತೋರಿಸಿದವರು? ನಿನ್ನ ವೈರಿ ಹಸಿದಿದ್ರೆ ಅನ್ನ ಇಡು, ನೀರು ಕೊಡು. ಕೊನೆಯದಾಗ ಒಂದು ಮಾತನ್ನ ಹೇಳ್ತೀನಿ ನೋಡಿ. ಗಲಾತ್ಯದವರಿಗೆ 6ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಗಲಾತ್ಯದವರಿಗೆ 6ನೇ ಅಧ್ಯಾಯ 9ನೇ ವಾಕ್ಯ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಹಲ್ಲೆಲೂಯಾ. ಈಗ ಒಳ್ಳೇದು ಮಾಡೋದು ನಮ್ಗೇನಿರಬಾರ್ದು?
ಬೇಸರ ಇರಬಾರ್ದು. ಅಂದರೆ ಇನ್ನೊಂದು ಪದ, ಸೋತು ಹೋಗಬಾರದು. ಏನಿರಬಾರ್ದು? ಸೋತು ಹೋಗಬಾರದು. ಇವತ್ತು ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ವಿಶ್ವಾಸಿಗಳಾಗಿ, ಕ್ರೈಸ್ತರುಗಳಾಗಿ ನಮ್ಮ ಸುತ್ತಲೂ ನಮಗೆ ಅನೇಕ ವಿಧವಾದ ಕೆಟ್ಟತನ ನಡೆದ್ರೆ ಸತ್ಯವೇದದಲ್ಲಿ ಕೆಲವು ಆಧಾರನ ಕೊಟ್ಟರು. ಇಂಥ ಗಂಡ, ಇಂಥ ಹೆಂಡತಿ ಈ ಥರ ಇದ್ದರು ಕೆಟ್ಟವರಾಗಿ. ಆದರೆ ಒಳ್ಳೆ ಗಂಡನೂ ಒಳ್ಳೆ ಹೆಂಡತಿನೂ ಸತ್ಯವೇದ ಉದಾಹರಣೆಗೆ ನಮಗೆ ತಿಳಿಸಿದ್ದಾರೆ. ವಿಶೇಷವಾಗಿ ಎಲ್ಕಾನ ಮತ್ತು ಯಾವ ರೀತಿಯಾಗಿ ಹನ್ನ, ಅದೇ ರೀತಿಯಾಗಿ ಜಕರಿಯ, ಎಲಿಸಬೆತ್, ಹೇಗೆ ಸಮುವೇಲನು ಹೇಗಿದ್ರು, ಏಲಿ ಪ್ರವಾದಿ ಹೇಗಿದ್ದ, ಯಾಜಕನಾಗಿದ್ದ, ಇವರನ್ನು ನೋಡಿ ನಾವು ತಿಳ್ಕೊಳ್ಬೇಕು. ಅವ್ರಿಗೆ ಎಷ್ಟೇ ಕೆಟ್ಟತನ ನಡೆದರೂ ಕೂಡ ಅವರು ಸೋತು ಹೋಗಲಿಲ್ಲ. ಇವತ್ತು ನೀನು ನಾನು ಮೊಣಕಾಲು ಹಾಕಿ ಅವರಂತೆ ನಮ್ಗೆ ಅನುಭವನ ಕೊಡಿ ಏಸಪ್ಪ. ನಮಗೆ ಸುತ್ತಲೂ ಅನೇಕ ಸಮಸ್ಯೆಗಳಿದ್ರೆ ಆ ಒಂದನ್ನು ಸೇರಿಸ್ಕೊಳ್ಬೇಕು. ಆ ಒಂದು ನೀನಾಗಿರಬೇಕು, ಆ ಒಂದು ದೇವರಾಗಿರಬೇಕು. ನೀವು ಅದನ್ನು ಹೇಳಬೇಕು, ದೇವರೇ ನೀನು ನಮ್ಮ ಮಧ್ಯದಲ್ಲಿರು, ನಾವು ಅದಕ್ಕೆ ಜಯವನ್ನು ಕಾಣುವುದಕ್ಕೆ ಸಹಾಯವಾಗುತ್ತೆ ಅಂಥೇಳಿ ಇವೆಲ್ಲರೂ ಕೇಳುವಾಗ ಖಂಡಿತವಾಗಲು ದೇವರ ಅದ್ಭುತವಾದ ಒಂದು ಆಶೀರ್ವಾದ ದಯಪಾಲಿಸ್ತಾರೆ. ನಾವು ಯಾರು ಸೋತು ಹೋಗದಂತೆ ದೇವರ ವಿಶೇಷವಾದ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುವಂತೆ ನಾವು ಈ ಸಮಯದಲ್ಲಿ ಒಪ್ಪಿಸಿಕೊಡೋಣ. ಈ ವಾಕ್ಯದಲ್ಲಿ ನಾವು ನೋಡಿದೆ, ಬೇಸರಗೊಳ್ಳದೆ ಒಳ್ಳೆಯದನ್ನು ನಾವು ಮಾಡೋಣ, ಬೇಸರಗೊಳ್ಳದೆ ಒಳ್ಳೆಯದನ್ನು ನಾವು ಮಾಡೋಣ. ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವಾಗ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಅಂತೇಳಿ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ಸಮಯದಲ್ಲಿ ಒಪ್ಪಿಸಿಕೊಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಯಾವ ರೀತಿಯಾಗಿ ಈ ದಿವಸದಲ್ಲಿ ಕರ್ತನೆ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂದು ಮಾತನ್ನು ನಮಗೆ ಕೊಟ್ಟಿಯೋ ಆ ವಾಗ್ದಾನ ಹಿಡಿದು ನಾವು ಕೇಳುತ್ತಿದ್ದೇವೆ ರಾಜ. ನಾವು ನೆನಪಿನಲ್ಲಿ ಇಡುತ್ತೇವೆ ಕರ್ತನೆ, ನಮಗೆ ಶತ್ರು ಇದ್ದಾನೆ, ಯುದ್ಧವು ಆರಂಭವಾಗುತ್ತದೆ. ಆ ಕೆಟ್ಟತನವನ್ನು ಸೋಲಿಸುವುದಕ್ಕೆ ನಮಗೆ ನೀನು ಕೊಟ್ಟಂಥ ಒಂದು ಮಾರ್ಗ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ನೀನು ಅನ್ನ ಬಿಡು ಅಂತ ಹೇಳುತ್ತಿದ್ಯಪ್ಪ. ನಾವು ನಮಗೆ ಬೇಕಾದ ಪ್ರೀತಿ ಮಾಡುವುದಲ್ಲ ಕರ್ತನೆ, ಇದಷ್ಟೆಲ್ಲ ವಾಕ್ಯದ ಪ್ರಕಾರ ಕರ್ತನೆ, ನಾವು ಸೋತು ಹೋಗದೆ ನಮ್ಮ ವೈರಿ ಹಸಿದಿದ್ದಾಗ ಅನ್ನ ಬಿಡುವಂತೆಯು, ನೀರು ಕೊಡುವಂತು, ಕೆಟ್ಟತನಕ್ಕೆ ಸೋತು ಹೋಗದೆ ಆ ಮಾರ್ಗವನ್ನು ತಿಳಿದವರಾಗಿ ನಮಗಿರುವ ಸಂಬಂಧಗಳಲ್ಲಿ, ನೆರೆಯವರಲ್ಲಿ, ಕೆಲಸದಲ್ಲಿ, ಸ್ನೇಹಿತರಲ್ಲಿ ಉಂಟಾಗುವ ಕೆಟ್ಟತನಕ್ಕೆ ನಾವು ಸೋತು ಹೋಗದೆ ಕ್ರಿಸ್ತನ ಮಾರ್ಗವನ್ನು ಅನುಸರಿಸುವಂಥವರಾಗಿ, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವವರಾಗಿ, ಕೆಟ್ಟತನವನ್ನು ಸೋಲಿಸುವಂಥ ಅನುಭವಗಳನ್ನ ಕೊಡು ಅಂತೇಳಿ ಯಾರ್ಯಾರು ಸಮಯದಲ್ಲಿ ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ಕರ್ತನೆ ಈ ವಾಕ್ಯದ ಬಲದಿಂದ ಅವರನ್ನು ತುಂಬಿಸಬೇಕನ್ನು ಪ್ರಾರ್ಥಿಸ್ತೇನೆ ರಾಜ. ಒಂದು ವಿಶೇಷವಾದ ವಾಕ್ಯದ ಆ ವಾಗ್ದಾನದ ಬಲವನ್ನು ಅವ್ರು ಕಾಣತಕ್ಕದಾಗಿ ಆ ಕೃಪೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಎಂಥ ಬಲಹೀನತೆ ಇರಲಿಯಪ್ಪ, ಆ ಬಲಹೀನತೆಯನ್ನು ತೆಗೆದುಹಾಕು ಕರ್ತನೆ. ನಿನಗೆ ಅಸಾಧ್ಯವಾದದ್ದೊಂದು ಇಲ್ಲ ರಾಜ. ಇಲ್ಲಿ ಮೊಣಕಾಲು ಹಾಕಿರೋ ಪ್ರತಿಯೊಬ್ಬರಲ್ಲಿ ಒಂದು ಅಗತ್ಯವಿದೆ ಕರ್ತನೆ. ಅವರವರಿಗಿರುವಂಥ ಅಗತ್ಯವನ್ನು ತಿಳಿದುಕೊಳ್ಳುವವರಾಗಿ ಕೆಟ್ಟತನಕ್ಕೆ ಸೋತು ಹೋಗದಂತೆ ಒಳ್ಳೆತನದ ಕೆಟ್ಟತನವನ್ನು ಸೋಲಿಸುವಂಥ ಅನುಭವದೊಳಗೆ ಇವರು ನಡೆಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ರಾಜ. ಈ ಅನುಭವ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸಿ, ಆಶೀರ್ವದಿಸು, ಬಲಪಡಿಸು. ನಿನ್ನ ನಾಮ ಮಾತ್ರ ಮಹಿಪಡು, ಬೆಳೆದ ಕೃಪೆಯಿಂದ ತುಂಬಿಸು. ಯೇಸುವಿನ ನಾಮ ಪ್ರಾರ್ಥಿಸ್ತೇನೆ. ಆಮೆನ್.